ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಬಂದುಬಿಟ್ಟು ಮಂಗಳವಾರ ಬೆಳಗ್ಗೆ. ಸೋಮವಾರ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ನನಗೆ. ಅದೇ ನನ್ನ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲಲ್ವ, ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಎಲ್ಲ ಹೋಗಿದ್ವಿ. ಇನ್ನು ಹಳ್ಳಿ ಸೈಡು ಸೋಮವಾರ ಅಂದರೆ ತುಂಬ ರಶ್ ಇರುತ್ತೆ. ಹಂಗೂ ಬಸ್ಸಲ್ಲಂತೂ ಸಖತ್ ರಶ್ ಇತ್ತು. ಹಂಗಾದ್ರೂ ಕೂಡ ಹೋಗಿದ್ವಿ. ಅಲ್ಲಿ ಇಲ್ಲಿಂದ ಪೇಚಾಡ್ಕೊಂಡು ಅಲ್ಲಿ ಹೋದರೆ ಬೇಗ ತೋರಿಸ್ಕೊಂಬರೋಣ ಅಂತ ನಿಜವಾಗ್ಲೂ ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ವಾಪಸ್ ಬರ್ತೀವಪ್ಪ ಅಂತ ಅನಿಸ್ಬಿಡ್ತು. ಅಷ್ಟು ರಶ್ ಇತ್ತು ಹಾಸ್ಪಿಟಲ್ ಮಾತ್ರ. ತುಂಬ ಜನ ಮಕ್ಕಳು. ನಿಜವಾಗ್ಲೂ ಅವ್ರು ನೋಡಿಬಿಟ್ರೆ ಒಂಥರ ಬೇಜಾರು ಅನ್ನಿಸ್ತಾಯಿತ್ತು ಮನಸ್ಸಿಗೆ. ಚಿಕ್ಕ ಚಿಕ್ಕ ಮಕ್ಕಳೇ ಬೆಡ್ ಮೇಲೆಲ್ಲ ಮಲಗಿಸಿ ಬಾಟ್ಲಿ ಎಲ್ಲ ಹಾಕ್ಬಿಟ್ಟಿದ್ರು. ಅವ್ರನ್ನ ನೋಡಿಬಿಟ್ಟು ನಿಜವಾಗ್ಲೂ ನನಗಂತೂ ಮನಸ್ಸೇ ತಡೆಯಲಿಲ್ಲ. ಏನಪ್ಪ ಈ ಥರ ಬಂದುಬಿಟ್ಟಿದೆ ಮಕ್ಕಳಿಗೆಲ್ಲ ಅಂತ. ಎಂತೆಂಥ ಮಕ್ಕಳು ಯಾವ ಥರ ನರಳಿದ್ದಾರೆ ಅಂದರೆ ಅಷ್ಟಿಷ್ಟು ನರಳೋಗ್ಬಿಟ್ಟಿದ್ದಾರೆ ಜ್ವರಕ್ಕೆ. ಜಾಸ್ತಿ ಏನಿಲ್ಲ, ಬರೀ ಜ್ವರ, ನೆಗಡಿ, ಕೆಮ್ಮು ಅಷ್ಟೇ. ಈ ಮೂರಕ್ಕೇ ಮಕ್ಕಳಂತೂ ನೋಡೋಕ್ಕಾಗ್ತಾಯಿರಲಿಲ್ಲ, ಆ ಥರ ಆಗಿಬಿಟ್ಟಿದ್ರು. ಇನ್ನು ಬೇಗ ತೋರಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು, ಬಟ್ ಬೇಗ ತೋರಿಸ್ಕೊಂಬರೋಕ್ಕಾಗಲಿಲ್ಲ. ಯಾಕೆಂದರೆ ಫಸ್ಟಿಗೆಲ್ಲ ಹೋಗ್ಬಿಟ್ಟು ಟೋಕನ್ ತೊಗೊಂಡು ಕ್ಯೂಯಲ್ಲೆಲ್ಲ ನಿಂತ್ಬಿಟ್ಟಿದ್ರು. ಅದೆಲ್ಲ ಆಗೋವರೆಗೂ ವೆಯ್ಟ್ ಮಾಡಿ ಅಂತಿಂತೂ ಮನೆಗೆ ಬಂದ್ವಿ. ಮತ್ತು ನಾನು ಊರಿಗೆ ಹೋಗಿದ್ನಲ್ವ ಒಂದು ವಾರ ಫುಲ್ಲು. ಇನ್ನು ಅಂಗಡಿ ಕೂಡ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದೆ. ಐಟಮ್ ಕೂಡ ಏನೇ ಇರಲಿಲ್ಲ, ಎಲ್ಲ ಖಾಲಿ ಮಾಡಿ ಹೋಗಿದ್ದೆ. ಅದಕ್ಕೋಸ್ಕರ ಸೋಮವಾರ ಆಗಿತ್ತಲ್ಲ, ಐಟಮ್ ಕೂಡ ತರಿಸಿದೆ ನಾನು. ತರಿಸ್ಬಿಟ್ಟು ಮತ್ತೆ ಎಲ್ಲ ಒಂದು ಹತ್ರ ಇಟ್ಟಿದ್ದೆ, ಜೋಡಿಸಿರ್ಲಿಲ್ಲ. ಫಸ್ಟ್ ನನ್ನ ಮಗನ ನೋಡಿಕೊಂಡು ಆಮೇಲೆ ಟೈಮ್ ಸಿಕ್ಕಾಗೆಲ್ಲ ಜೋಡಿಸ್ಕೊಳ್ಳೋಣ ಬಿಡು ಅಂತೇಳ್ಬಿಟ್ಟು ಅವನ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ನೋಡ್ಕೊತಾ ಇದ್ದೆ. ಅವ್ನು ಟೈಮ್ ಟು ಟೈಮ್ ಸಿರಪ್ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿಸಿ, ಮತ್ತು ಸ್ವಲ್ಪ ಅವಾಗವಾಗ ಹೊಟ್ಟೆ ತುಂಬ ಊಟ ಮಾಡಿಸಿ, ಮತ್ತು ಸ್ವಲ್ಪ ಹಣ್ಣು ಅದು ಇದು ಕೊಟ್ಬಿಟ್ಟು ತಿನ್ನಿಸಿ ಸ್ವಲ್ಪ ಆ್ಯಕ್ಟಿವ್ ಆಗೋ ಥರ ನೋಡ್ಕೊತಾ ಇದ್ದೆ. ಸ್ವಲ್ಪ ಆಟ ಆಡಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಹಂಗೂ ಹಿಂಗೂ ಮಾಡಿ, ಮತ್ತು ಸ್ವಲ್ಪ ಹಂಗೆ ಸ್ವಲ್ಪ ಅಂದರೆ ಒಂದು 1/4% ಹಂಗೆ ಬೆಟರ್ ಅಂತ ಅನ್ನಿಸ್ತು. ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ, ಸುಮ್ಮನೆ ಇನ್ನೇನು ಟೈಮ್ ವೇಸ್ಟ್ ಮಾಡೋದು. ಚಿಕ್ಕಮ್ಮ ಬೇರೆ ಎಲ್ಲ ಇದ್ರಲ್ವ, ಅವರು ಹೆಂಗೆ ಸ್ವಲ್ಪ ಎತ್ಕೊಂಡಿದ್ರು ಒಂದು ಸ್ವಲ್ಪ ಹೊತ್ತು. ಮತ್ತು ಎತ್ಕೊಂಡಿರೋದು ಗ್ಯಾಫಲ್ಲಿ ಇನ್ನೇನು ಕೆಲಸ ಮಾಡೋದಂತ ಹೇಳಿ ಅಂಗಡಿಗೆ ಐಟಮ್ ಎಲ್ಲ ಜೋಡಿಸಿ, ಅಂಗಡಿಯೆಲ್ಲ ಕ್ಲೀನ್ ಮಾಡಿ, ಆಮೇಲೆ ಎಲ್ಲ ಐಟಮ್ ಎಲ್ಲ ಜೋಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತು ಸಾಯಂಕಾಲಕ್ಕೆ ಸೊಪ್ಪು ಸಾಂಬಾರು ಮಾಡಿದ್ದೆ. ಸೊಪ್ಪೆಲ್ಲ ತೊಗೊಂಬಂದಿದ್ದೆ. ಸೊಪ್ಪು ಸಾಂಬಾರು ಮಾಡಿ ಅನ್ನ ಮಾಡಿದ್ದೆ. ಅದಕ್ಕೆ ಸ್ವಲ್ಪ ಸಾಂಬಾರಿತ್ತು. ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ಅಂದರೆ ಸೋಮವಾರ ನೈಟ್ ಪಾತ್ರೆ ಏನೂ ತೊಳೆದಿರಲಿಲ್ಲ. ನಾನು ಯಾವಾಗಲೂ ಮಿಸ್ ಮಾಡ್ತಾಯಿರಲಿಲ್ಲ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊತಾ ಇದ್ದೆ. ಬಟ್ ನಾನು ಎಲ್ಲ ಕೆಲಸ ಕೂಡ ನನ್ನ ಮಗನ ಮೇಲೆ ಡಿಪೆಂಡ್ ಅಲ್ವಾ. ಅದಕ್ಕೋಸ್ಕರ ಅವನು ಯಾವ ಥರ ಇರ್ತಾನೋ ಅದ್ರ ಮೇಲೆ ನನ್ನ ಕೆಲಸ ಎಲ್ಲ ಆಗ್ತಾಯಿರುತ್ತೆ ಒಂದೊಂದು ಸತಿ. ಅದಕ್ಕೆ ಅವನು ಸ್ವಲ್ಪ ಹಠ ಮಾಡ್ತಾಯಿದ್ದೆ ನೈಟು. ಬೇಡ ಬಿಡು, ಬೆಳಗ್ಗೆನೇ ತೊಳ್ಕೊಂಬಿಡೋಣ, ಸುಮ್ಮನೆ ಯಾಕೆ ಅವ್ನಿಗೆ ಹಿಂಸೆ ಮಾಡಿ ನಾನು ಕೆಲಸ ಮಾಡ್ಕೊಳ್ಳೋದು ಅಂತ ಹೇಳಿ ಅವನ ಜೊತೆನೇ ಸ್ವಲ್ಪ ನಾನು ಟೈಮೆಲ್ಲ ಸ್ಪೆಂಡ್ ಮಾಡಿದೆ ನಾನು. ಅದಕ್ಕೆ ಪಾತ್ರೆ ಸ್ವಲ್ಪ ಇದ್ದು ಬೆಳಗ್ಗೆ, ಮತ್ತು ಎದ್ದ ತಕ್ಷಣ ಸ್ವಲ್ಪ ಟೀ ಎಲ್ಲ ಮಾಡ್ಕೊಂಡಿದ್ನಲ್ವ, ಆದರೂ ಕೂಡ ಪಾತ್ರೆ ಇದ್ವು. ಅವನು ಕೂಡ ಎಲ್ಲ ತೊಳೆದು ಎಲ್ಲ ಇಡೋಣ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದೀನಿ. ಇನ್ನು ಸ್ಕೂಲ್ ಮಕ್ಕಳಿಗೆ ಎಕ್ಸಾಮ್ ಇದೆ ಅಂತ ಈಗ, ಅದಕ್ಕೋಸ್ಕರ ಅವರು ಕೂಡ ಬರ್ತಾಯಿದ್ರು. ಇದು ಎಕ್ಸಾಮ್ ಹಳೆವೆಲ್ಲ ತೊಗೊಂಡು ಹೋಗೋಕ್ಕೆ, ಮತ್ತು ಆ ಕಡೆ ಕೂಡ ನೋಡಿಕೊಂಡು ಇರೋ ಟೈಮಲ್ಲೇ ಮ್ಯಾನೇಜ್ ಮಾಡಿಕೊಂಡು ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಒಂದೇ ಟೈಮಲ್ಲಿ ಒಂದೊಂದೇ ಕೆಲಸ ಮಾಡ್ಕೊಂಡು ಇರೋ ಹಾಗಿಲ್ಲ. ಇವಾಗ ಒಂದು ಕೆಲಸ ಮಾಡ್ತಿರ್ತೀವಿ, ಮತ್ತು ಇನ್ನೂ ಟೈಮ್ ಇರುತ್ತೆ, ಅದರಲ್ಲಿ ಇನ್ನೂ ಬೇರೆ ಕೆಲಸ ಮಾಡ್ಕೋಬೋದಲ್ವ, ಆ ಕೆಲಸ ಮಾಡ್ಕೋಬೋದಲ್ವ, ಅದು ಒಂದು ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಟೈಮ್ ನೋಡ್ಕೊಂಡು ನಾನು ಕೆಲಸ ಮಾಡ್ಕೊತಾ ಇರ್ತೀನಿ. ಮತ್ತು ನನ್ನ ಮಗ ಕೂಡ ಒಂದೊಂದು ಸತಿ ಕೈ ಬಿಡೋದಿಲ್ಲ. ಅದಕ್ಕೋಸ್ಕರ ಇರೋ ಟೈಮಲ್ಲೇ ಸ್ವಲ್ಪ ಕೆಲಸಗಳೆಲ್ಲ ಬೇಗ ಮುಗಿಸ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ಅವನು ಸ್ವಲ್ಪ ಆಟ ಮಾಡಿದಾಗ ಸ್ವಲ್ಪ ಎತ್ಕೊಂಡು ಸುಧಾರಿಸ್ಬೋದು, ಮತ್ತು ಏನಾದರೂ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಒಂದು ಕೆಲಸನೂ ನಾನು ಪೆಂಡಿಂಗ್ ಇಟ್ಕೊಳ್ದೆ ಎಲ್ಲ ಅವಾಗಿಂದ ಅವಾಗ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನು ನಮ್ಮ ಅಣ್ಣನ ಮಗಳು ಕೂಡ ಇಲ್ಲೇ ಇದ್ಲು ಪಾಪ ನನ್ನ ಮಗನಿಗೋಸ್ಕರ. ನಾನು ಊರಿಗೆ ಹೋಗಿದ್ನಲ್ವ, ಚಿಕ್ಕಮ್ಮವರೆಲ್ಲ ಹಬ್ಬಕ್ಕೆ ಬಂದಿದ್ರಲ್ಲ ನಮ್ಮ ತಂಗಿರೂರಿಗೆ, ಅವಳು ಕೂಡ ಇಲ್ಲೇ ಬಿಟ್ಟೋಗಿದ್ರು. ಗುಂಡ ಒಬ್ಬನೇ ಇರ್ತಾನೆ, ನೀನು ಗುಂಡ ಕೂಡ ಇಬ್ಬರು ಜೊತೆಗೆ ಆಟ ಆಡ್ಕೊಂಡಿರ್ರಿ ಅಂತ ಹೇಳ್ಬಿಟ್ಟು ಇನ್ನು ಅವಳ ಹತ್ರ ಕೂಡ ಮಾತಾಡಿಕೊಂಡು ಕೆಲಸ ಮಾಡ್ಕೊತಾ ಇದ್ದೆ. ಇನ್ನು ಈ ಕಡೆ ಬಂದುಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಂಬಂದೆ, ಮತ್ತು ಅಂಗಡಿ ಕಡೆ ಕೂಡ ನೋಡಿಕೊಂಡು ಮುದ್ದೆಗಿಟ್ಟಿದ್ದೆ. ಸೊಪ್ಪು ಸಾಂಬಾರು ಇತ್ತಲ್ವ, ಅದಕ್ಕೆ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಆದಷ್ಟು ನನ್ನ ಮಗನಿಗೆ ನಾನು ಜಾಸ್ತಿ ಮುದ್ದೆನೇ ತಿನ್ನಿಸ್ತಿರ್ತೀನಿ, ಜಾಸ್ತಿ ರೈಸ್ ಐಟಮ್ ತಿನ್ನಿಸಲ್ಲ. ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ಅನ್ನ ಏನು ತಿನ್ಸೋಕೆ ಹೋಗಲ್ಲ. ಯಾವಾಗನೂ ಒಂದು ಟೈಮ್ ತಿನ್ನಿಸ್ತೀನಿ ಅಷ್ಟೇ, ಅದು ಬಿಟ್ಟರೆ ಜಾಸ್ತಿ ತಿನ್ನಿಸಲ್ಲ ನಾನು. ಜಾಸ್ತಿ ಮುದ್ದೆನೇ ನಾವು ಮಾಡೋದು. ಚಿಕ್ಕಮ್ಮ ಕೆಲ್ಸಕ್ಕೆ ಹೋದರೆ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಅವ್ರು ಮುದ್ದೆ ಮಾಡ್ತಿರ್ತಾರೆ. ಇಲ್ಲ ನಮ್ಮ ಅತ್ತಿಗೆ ಕೆಲ್ಸಕ್ಕೆ ಹೋದರೆ ಅವರು ಕೂಡ ಬೇಗ ಎದ್ದು ಮುದ್ದೆ ಮಾಡ್ತಾ ಇರ್ತಾರಲ್ವ. ಅಟ್ಲೀಸ್ಟ್ ನಾನು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಅಲ್ಲಿ ಹೋಗಿ ತೊಗೊಂಬಂದು ತಿನ್ನಿಸ್ಬಿಡ್ತೀನಿ ಅವ್ನು ಎದ್ದ ತಕ್ಷಣವೇ. ಅದಕ್ಕೋಸ್ಕರ ಇನ್ನು ನಾನು ಎದ್ಬಿಟ್ಟು ಇವಾಗ ಸೊಪ್ಪು ಸಾಂಬಾರು ಇತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮುದ್ದೆಗಿಟ್ಟಿದ್ದೀನಿ, ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು. ನಮ್ಮ ಚಿಕ್ಕಪ್ಪನಿಗೂ ಕೂಡ ತುಂಬ ಹುಷಾರಿಲ್ಲ, ಅವ್ರಿಗೂ ಕೂಡ ಬಾಟ್ಲಿ ಎಲ್ಲ ಹಾಕ್ಸಿದ್ರು. ಚಿಕ್ಕಮ್ಮ ಅಲ್ಲಿಗೆ ಹೋಗಿದ್ರು, ಅದಕ್ಕೆ ಅವರು ಇದು ಮಂಡಕ್ಕಿ ಒಗ್ಗರಣೆ ಮಾಡಿಬಿಟ್ಟು ಟಿಫನ್ಗೆ ಹೋಗಿದ್ರು. ಇನ್ನು ಅವರು ಒಗ್ಗರಣೆ ಮಾಡಿದ್ದಾರೆ, ನಾನು ಮುದ್ದೆ ಮಾಡೋಣ, ಇವನಿಗೆ ಮುದ್ದೆ ತಿನ್ಸೋಣ ಅಂತ ಹೇಳ್ಬಿಟ್ಟು ಮುದ್ದೆಗಿಟ್ಟಿದ್ದೆ. ಇನ್ನು ಚಿಕ್ಕಮ್ಮನೂ ಕೂಡ ಒಂದು 2 ಮುದ್ದೆ ಎಕ್ಸ್ಟ್ರಾ ಮಾಡಿದೆ.
ಇವಳು ನಮ್ಮ ಅಣ್ಣನ ಮಗಳು ಮುದ್ದೆ ತಿನ್ನಲ್ಲ ಮತ್ತು ತಿಂಡಿ ತಿಂತಾಳೆ. ಅದಕ್ಕೋಸ್ಕರ ನಮ್ಮ ಚಿಕ್ಕಮ್ಮ ಅವಳಿಗೆ ತಿಂಡಿ ಎಲ್ಲ ಅಲ್ಲೇ ತಿನ್ನಿಸಿದ್ದು. ಇನ್ನೇನು ಬಿಡು ನಾವೆಲ್ಲ 3 ಜನ ಅಂತ ಹೇಳಿಬಿಟ್ಟು ಸ್ವಲ್ಪನೇ ಒಂದು 3 ಮುದ್ದೆ ಆಗೋಷ್ಟು ಇಟ್ಟಿದ್ದೆ ಅಷ್ಟೇ, ಜಾಸ್ತಿ ಏನು ಮಾಡಲಿಲ್ಲ ಮುದ್ದೆ. ಮತ್ತು ಮಧ್ಯಾಹ್ನಕ್ಕೆ ಏನಾದರೂ ಬಿಸಿದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊಪ್ಪು ಸಾಂಬಾರು ಕೂಡ ತುಂಬ ಚೆನ್ನಾಗಾಗಿತ್ತು. ಪಾಲಕ್ ಸೊಪ್ಪು ಮತ್ತು ಸ್ವಲ್ಪ ಸಬ್ಬಕ್ಕಿ ಸೊಪ್ಪಿತ್ತು, ಸಬ್ಬಕ್ಕಿ ಸೊಪ್ಪು ಅದೆಲ್ಲ ಮಿಕ್ಸ್ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ಬಿಸಿ ಮುದ್ದೆ ಕೂಡ ಚೆನ್ನಾಗಿತ್ತು ಕಾಂಬಿನೇಷನ್ನು. ಆದಷ್ಟು ಜಾಸ್ತಿ ನನ್ನ ಮಗನಿಗೆ ಮುದ್ದೆನೇ ತಿನ್ನಿಸ್ತಿರ್ತೀನಿ ನಾನು. ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬಿಸಿ ಮುದ್ದೆ ತಿನ್ನಿಸಿದ್ರೆ ಚೆನ್ನಾಗಿ ತಿಂತಾನೆ. ಮತ್ತು ರೈಸ್ಗೂ ಅನ್ನಕ್ಕೂ ಬಿಸಿ ಅನ್ನಕ್ಕೂ ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸ್ತೀನಿ. ಮತ್ತು ತಿಂಡಿ ಐಟಮ್ ಎಲ್ಲ ಮಾಡ್ತಿರ್ತೀವಲ್ಲ, ಚಿತ್ರಾನ್ನ, ಪುಳಿಯೋಗರೆ, ಪಲಾವ್ ಅದು ಇದು ಎಲ್ಲ ಮಾಡಿರ್ತೀವಲ್ಲ, ಅದಕ್ಕೆ ತುಪ್ಪ ಹಾಕಿ ತಿನ್ನಿಸಲ್ಲ ನಾನು. ಅವನಿಗೆ ಟೇಸ್ಟ್ ಕಂಡುಹಿಡಿದು ಬಿಡ್ತಾನೆ. ಅವ್ನಿಗೆ ತಿನ್ನೋಕೆ ಕೂಡ ಇಷ್ಟ ಆಗೋಲ್ಲ. ಅದಕ್ಕೆ ಜಾಸ್ತಿ ಎಣ್ಣೆ ಮತ್ತು ಮಸಾಲೆ ಐಟಮ್ ಎಲ್ಲ ಹಾಕಿ ಮಾಡಿರ್ತೀವಲ್ವ, ಸ್ವಲ್ಪ ಇಷ್ಟಪಡಲ್ಲ. ಈ ಥರ ಮುದ್ದೆಗೂ ಮತ್ತು ಬಿಸಿ ಅನ್ನಕ್ಕೆ ಹಾಕಿ ತಿನ್ನಿಸಿದ್ರೆ ತುಂಬ ಚೆನ್ನಾಗಿ ತಿಂತಾನೆ. ಏನೇ ಹೇಳಿ, ಎಷ್ಟೇ ಕೋಲ್ಡ್ ಆಗಲಿ, ಎಷ್ಟೇ ಕೆಮ್ಮಾಗಲಿ, ಏನೇ ಆಗಲಿ, ಡಾಕ್ಟ್ರು ಕೂಡ ಹೇಳ್ತಾರೆ ಆ ಥರ ಆಗಿದೆ, ಈ ಥರ ಆಗಿದೆ ಅಂತ ನೀವು ಬಿಡಬೇಡಿ. ಮಕ್ಕಳು ಸ್ಟ್ರಾಂಗ್ ಆಗಬೇಕು ಅಂತಂದರೆ ಅದು ತುಪ್ಪ ಹಾಕಿ ತಿನ್ನಿಸ್ಲೇಬೇಕು ಅಂತ ಹೇಳ್ತಾರೆ. ನಾನು ಅವಾಗವಾಗ ಕೇಳ್ತಾ ಇರ್ತೀನಿ ಡಾಕ್ಟರ್ನ, ಯಾಕೆಂದರೆ ನನ್ನ ಮಗ ತುಂಬ ವೀಕ್ ಇದ್ದಾನೆ. ಮುಂಚಂತೂ ಇನ್ನೂ ವೀಕ್ ಇದ್ದ. ಯಾಕಂದರೆ ಒಂದು 15 ದಿನಕ್ಕೊಂದ್ಸರಿ ಅವ್ನು ಹುಷಾರಿಲ್ಲದೆ ಮಲ್ಕೊಂಬಿಟ್ಟು ಅವನಿಗೆ ಶಕ್ತಿನೇ ಇಲ್ದಂಗೆ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಮತ್ತು ಕಾಲು ಕೂಡ ಸಣ್ಣ ಇದ್ದಾವೆ ನಾವು. ಅದಕ್ಕೆ ನನಗೆ ಸ್ವಲ್ಪ ಭಯ ಆಗಿಬಿಟ್ಟು ಎಲ್ಲ ಕೇಳ್ತಾ ಇದ್ದೆ, ಸರ್ ಈ ಥರ ಏನಾದರೂ ಹೇಳಿ ಅಂತಂದರೆ ಅವರು ಏನು ಮತ್ತೇನಾದರೂ ಸ್ವಲ್ಪ ಸಿರಪ್ ಏನಾದರೂ ಇದ್ದರೆ ಬರ್ಕೊಡಿ ಸರ್ ಅಂತ ಕೂಡ ಕೇಳ್ತಾ ಇದ್ದೆ. ಅದೆಲ್ಲ ಏನು ಬೇಡಮ್ಮ, ಅವನಿಗೆ ಹುಷಾರಿಲ್ಲ ಅಂತ ನೀವು ಬಿಡಬೇಡಿ. ಮತ್ತು ಮುದ್ದೆಗಾಗಲಿ ಅನ್ನಕ್ಕಾಗಲಿ ಬಿಸಿದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ತುಪ್ಪ ತಿನ್ನಿಸಿ, ಏನೂ ಆಗೋಲ್ಲ, ಸ್ವಲ್ಪ ಮೂಳೆಲ್ಲ ಸ್ಟ್ರಾಂಗ್ ಆಗುತ್ತೆ ಅಂತ ಅವರೇ ಹೇಳ್ತಾ ಇದ್ರಲ್ವ. ಅದಕ್ಕೋಸ್ಕರ ಅವಾಗಿಂದನೂ ಅಷ್ಟೇ ನಾನು ಏನೇ ಮುದ್ದೆ ಮತ್ತು ಅನ್ನ ಮಾಡಿದ್ರು ಕೂಡ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತಿನ್ನಿಸ್ತೀನಿ. ಮತ್ತು ತಿಂಡಿ ಐಟಮ್ಗೆ ಒಂದು ಸ್ವಲ್ಪ ತುಪ್ಪ ಕೂಡ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕ್ತೀನಿ. ಅದಕ್ಕೋಸ್ಕರ ಅವನಿಗೆ ಅಲ್ಲಿಗೂ ಸ್ವಲ್ಪ ಸಮ ಆಗುತ್ತೆ. ಇನ್ನು ಅಂಗಡಿಗೂ ಕೂಡ ಬರ್ತಾಯಿದ್ರು, ಮಕ್ಕಳು ಬೇರೆ ಸ್ಕೂಲ್ಗೆ ಹೋಗ್ತಾ ಇದ್ರಲ್ವ, ಈ ಕಡೆ ಮುದ್ದೆ ಕೂಡ ಕಟ್ತಾಯಿದ್ದೆ. ಮತ್ತು ಹೋಗಿ ಮತ್ತೆ ವಾಪಸ್ ಬರ್ತಾಯಿದ್ದೆ ಕೊಟ್ಬಿಟ್ಟು. ಅಷ್ಟರಲ್ಲಿ ನನ್ನ ಮಗ ಸ್ವಲ್ಪ ಚೆನ್ನಾಗಿ ಆಟ ಆಡಿಕೊಂಡು ಚೆನ್ನಾಗಿದ್ದ. ಅವ್ನು ಸ್ವಲ್ಪ ಚೆನ್ನಾಗಾದರೆ ಸಾಕು, ಜಾಸ್ತಿ ತರಲೆ ಮಾಡ್ತಾನೆ ಇರ್ತಾನೆ. ಅವನು ಸ್ವಲ್ಪ ಆ್ಯಕ್ಟಿವ್ ಆಗಿದ್ರಂತೂ ಅವನೊಂದು ಸೆಕೆಂಡ್ ಕೂಡ ಸುಮ್ಮನಿರಲ್ಲ. ಆಟ ಆಡೋದು ಮತ್ತೇನಾದರೂ ತೊಗೊಳೋದು, ಅದನ್ನ ಎಸೆಯೋದು, ಆ ಥರ ಡಬಲ್ ಕೆಲಸ ಇಟ್ಟೇ ಇರ್ತಾನೆ ನನಗೆ. ಹಂಗೆ ಸ್ವಲ್ಪ ನೋಡ್ಕೊತಾ ಇದ್ದೆ. ಪರವಾಗಿಲ್ಲ, ಇವತ್ತೊಂದು ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ಇನ್ನು ಮುದ್ದೆ ಎಲ್ಲ ಮಾಡಿಬಿಟ್ಟು ಇನ್ನು ಚಿಕ್ಕಪ್ಪನಿಗೂ ಚಿಕ್ಕಮ್ಮನಿಗೂ ಕೂಡ ಸೊಪ್ಪು ಸಾರು ಮುದ್ದೆ ಎಲ್ಲ ಹಾಕ್ಕೊಟ್ಬಿಟ್ಟು ಇನ್ನು ನನ್ನ ಮಗನಿಗೂ ತಿನ್ಸೋಣ ಅಂತ ಹೇಳಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ಈಗ ಇಷ್ಟೇ ಆಗಿದ್ದು. ಇನ್ನು ನಮ್ಮ ಗಂಗೋತ್ರಿ ಬಂದುಬಿಟ್ಟು ಟಿಫನ್ ಇಷ್ಟ ಅಲ್ವ, ಚಿಕ್ಕಮ್ಮ ಮಂಡಕ್ಕಿ ಒಗ್ಗರಣೆ ಮಾಡಿದ್ರಲ್ವ, ಅಲ್ಲೇ ತಿನ್ಕೊಬಂದಿದ್ಲು. ತಿನ್ನಮ್ಮ ಅಂತಂದರೆ ಬೇಡತ್ತೆ ನನಗೆ ಅಂತ ಹೇಳ್ತಾಯಿದ್ದು. ನೋಡ್ತಿರುವ ಸೊಪ್ಪು ಸಾರು ಚಿಕ್ಕಮ್ಮನಿಗೆಲ್ಲ ಹಾಕ್ಕೊಟ್ಮೇಲೆ ಇನ್ನಿಷ್ಟು ಉಳಿತು. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ಇನ್ನು ಮತ್ತು ಊಟ ಎಲ್ಲ ಆಯಿತು. ಊಟ ಎಲ್ಲ ಮಾಡಿ ಅವನಿಗೂ ಕೂಡ ಊಟ ಎಲ್ಲ ಮಾಡಿಸ್ಬಿಟ್ಟು ಮಲ್ಕೊಂಬಿಟ್ಟ. ಸಿರಪ್ಪೆಲ್ಲ ಹಾಕಿದ ತಕ್ಷಣ ಸ್ವಲ್ಪ ಅವ್ನಿಗೇನೋ ಮತ್ತೆ ಬರೋ ಥರ ಆಗಿಬಿಡುತ್ತೆ, ಮಲ್ಕೊಂಬಿಡ್ತಾನೆ. ಅವನೇ ಕೇಳ್ತಾನೆ ಅಮ್ಮ ಜೋಲಿ ಅಂತ ಹೇಳಿಬಿಟ್ಟು, ಇನ್ನು ಬಿಡು ಮಲ್ಕೊತಾನೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಲಗಿಸ್ದೆ. ಮತ್ತು ನೋಡ್ತಾ ಇದ್ದೆ ಸ್ವಲ್ಪ ಬಿಸಿಲು ಹಂಗೆ ಬಂತು. ಬಟ್ಟೆ ಒಗೆಯೋಣೋ ಬೇಡ ಅಂತ ಡೌಟಲ್ಲೇ, ಮತ್ತು ಹಿಂಗೆ ಬಿಟ್ಟರೆ ಇನ್ನೂ ಜಾಸ್ತಿ ಬಟ್ಟೆ ಆಗ್ಬಿಡ್ತವೆ, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ದೇವ್ರಿಟ್ಟಿದ್ದಾಗಲಿ ಒಗೆದು ಬಿಡೋಣ ಅಂತ ಹೇಳಿ ನೆನೆಸಿದ್ದೀನಿ. ನೋಡ್ತಾ ಇರ್ಬೋದು, ಮೋಡ ಕೂಡ ಹಂಗೆ ಆಗಿತ್ತು. ಮಳೆ ಬರುತ್ತೇನೋ ಅಂತ ಅನಿಸ್ಬಿಟ್ಟಿತ್ತು. ಸದ್ಯ ನಾನು ಬಟ್ಟೆ ಎಲ್ಲ ಒಗೆದು ಮತ್ತು ಸಾಯಂಕಾಲ ಆದರೂ ಕೂಡ ಸದ್ಯ ಮಳೆ ಬರಲಿಲ್ಲ. ಇನ್ನು ಅದಕ್ಕೆ ಮುಂಚೆನೇ ಸ್ವಲ್ಪ ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ಸರ್ಪ್ ಹಾಕಿ ಇನ್ನು ತೊಟ್ಟಿಗೆಲ್ಲ ನೀರು ಬಿಡ್ತಾ ಇದ್ದೀನಿ. ಇಲ್ಲ ನೀರು ಬಿಟ್ಕೊಂಡು ಮತ್ತು ಎಲ್ಲ ಬಕೆಟ್ಗೆಲ್ಲ ತುಂಬಿಕೊಂಡು ಸ್ವಲ್ಪ ಬಟ್ಟೆ ಎಲ್ಲ ಒಗೆದ್ರೆ ಬೇಗ ಆಗುತ್ತಂತ ಹೇಳಿ ಯಾವುದೇ ಕೆಲಸ ಆಗಲಿ ಜಾಸ್ತಿ ಪೆಂಡಿಂಗ್ ಇಟ್ಕೊಳಕ್ಕೆ ಹೋಗಬಾರ್ದು. ನಿಜವಾಗ್ಲೂ ನಾನು ಆಗಲೇ ಈ ಥರ ಮಾಡಿಕೊಂಡು ಚೆನ್ನಾಗಿ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಒಂದು ಸತಿ ಅದೇನು ಕುತ್ತಿಗೆ ಗುರ್ಲು ಅನ್ನೋತ್ರಲ್ಲ ಆ ಥರ ಅನಿಸ್ಬಿಡ್ತು ಒಂದೊಂದ್ಸತಿ. ಅದಕ್ಕೆ ಚಿಕ್ಕಮ್ಮ ನೋಡಿ ಕಲ್ತ್ಕೊಂಡಿದ್ದೀನಿ ನಾನು. ನಮ್ಮ ಚಿಕ್ಕಮ್ಮ ಅಷ್ಟೇ, ಒಂದು ಸ್ವಲ್ಪ ಟೈಮ್ ಸಿಕ್ಕರೂ ಕೂಡ ಒಂದು ನಿಮಿಷನೂ ಒಂದು ಸೆಕೆಂಡ್ ಕೂಡ ಅವ್ರು ವೇಸ್ಟ್ ಮಾಡಲ್ಲ. ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರ್ತಾರೆ. ಅದೇನು ಕೆಲಸ ಇಲ್ಲಾಂದ್ರೂ ಕೂಡ ಹುಡ್ಕೊಂಡಾದ್ರೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ನಿಜವಾಗ್ಲೂ ಅವ್ರು ನೋಡಿಬಿಟ್ರಂತೂ ಎಲ್ಲಿ ಬರುತ್ತಪ್ಪ ಇಷ್ಟೊಂದು ಎನರ್ಜಿ ಇವ್ರಿಗೆ. ಮತ್ತು ಮೈಂಡ್ ಸೆಟ್ ಆದರೆ ಎಂಥ ಮೈಂಡ್ ಸೆಟ್ ಇವ್ರದ್ದು. ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಲ್ಲ, ಒಂದು ಸ್ವಲ್ಪನೂ ಸೋಮೇರಿತನ ಪಡಲ್ಲ, ಒಂದು ಸ್ವಲ್ಪನೂ ನಂಗೆ ಸಾಕಾಗಿದೆಯಮ್ಮ ಸುಸ್ತಾಗಿದೆಯಮ್ಮ ಅಂತ ಕೂಡ ಕೂತ್ಕೊಳ್ಳಲ್ಲ. ಯಾವಾಗಲೂ ಮಾಡ್ತಾನೆ ಇರ್ತಾರಲ್ಲ, ಅವರೆಷ್ಟು ಚೆನ್ನಾಗಿ ಮಾಡ್ಬೇಕಾದ್ರೆ ನಾವು ಯಾಕೆ ಈ ಥರ ಸೋಮೇರಿತನ ಪಡಬೇಕು ಅಂತಲೂ ಕೂಡ ಅನಿಸ್ಬಿಡುತ್ತೆ ಒಂದೊಂದು ಸತಿ. ನಮ್ಮ ಚಿಕ್ಕಮ್ಮ ನೋಡಿ ನಿಜವಾಗ್ಲೂ ತುಂಬ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ. ಸಿಕ್ಕಿರೋ ಟೈಮಲ್ಲಿ ಬೇಕಾದ್ರೆ ಏನಾದರೂ ಬೇರೆ ಕೆಲಸ ಇದ್ದರೂ ಕೂಡ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಇವಾಗ. ಅದಕ್ಕಿಂತ ತುಂಬ ಬಟ್ಟೆ ಇದ್ದು ಮುಂಚೆ ಹಬ್ಬಕ್ಕೆ ಹೋಗೋಕ್ಕಿಂತ ಮುಂಚೆ ಕೂಡ ಬಿಟ್ಟಿರೋವೆಲ್ಲ ಹಂಗೆ ಇದೆ, ಬಚ್ಚಲೆಲ್ಲ ಹಂಗೆ ಇದ್ವು. ಇವು ಮಾತ್ರ ಊರಿಗೆ ತೊಗೊಂಡೋಗಿದ್ನಲ್ವ, ಊರಲ್ಲೆಲ್ಲ ಹಾಕ್ಕೊಂಡಿರೋ ಫಸ್ಟ್ ಇವೆಲ್ಲ ಅಷ್ಟೊಂದೇನು ಗಲೀಜು ಆಗಿಲ್ಲ, ಡೈಲಿ ಬಿಟ್ಟಿರೋವಲ್ವ, ಬೇಗ ಹೋಗೋದು ಬಿಡೋಣ ಇವು ಅಂತೇಳ್ಬಿಟ್ಟು ಇವು ಮಾತ್ರ ನೆನೆಸಿದ್ದಷ್ಟೇ. ಮಿಕ್ಕಿರೋ ನಾಳೆಗಿನ ತೊಳೆಯೋಣ ಅಂತ ಹೇಳಿಬಿಟ್ಟು ಇವನ್ ಮಾತ್ರ ಒಗಿತಾ ಇದ್ದೀನಿ ಅಷ್ಟೇ.
ಸದ್ಯ ಮಳೆ ಬರಲಿಲ್ಲ ಸಂಜೆವರೆಗೂ ಕೂಡ, ಅದೊಂದು ಪುಣ್ಯ ಅಂತ ಹೇಳಬೇಕು. ಬಟ್ಟೆ ಎಲ್ಲ ಚೆನ್ನಾಗಿ ಒಣಗಿದ್ಬಿಟ್ಟು, ಜಾಸ್ತಿ ಏನು ಬಿಸಿಲಿಲ್ಲ, ಲೈಟಾಗಿ ಬಿಸಿಲಿತ್ತು, ಆದರೂ ಕೂಡ ಸ್ವಲ್ಪ ಗಾಳಿ ಎಲ್ಲ ಇತ್ತಲ್ವ, ಚೆನ್ನಾಗಿ ಆರ್ಕೊಂಡ್ಬಿಟ್ಟು ಬಟ್ಟೆ ಬೇಗನೆ. ಒಂದು ಅದೃಷ್ಟ ನಂದು. ಇನ್ನು ನಮ್ಮ ಗಂಗೋತ್ರಿ ಬಂದುಬಿಟ್ಟು ತುಂಬ ದಿನ ಆಗಿತ್ತಲ್ಲ ಊರಿಗೆ ಬಂದುಬಿಟ್ಟು, ಅವಳು ಊರಿಗೆ ಹೊರಟೋದ್ಲು. ತುಂಬ ಅಳ್ತಾ ಇದ್ದು, ಹೋಗ್ತೀನಿ ನಾನು ನಮ್ಮೂರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಮ ತಂಗಿ ಗಂಡ ಬಂದುಬಿಟ್ಟು ಕರ್ಕೊಂಡು ಹೋದ, ಬಿಟ್ಟು ಬರ್ತೀನಮ್ಮ ಅಂತ ಹೇಳಿಬಿಟ್ಟು. ಇನ್ನು ಅವಳ ರೆಡಿ ಮಾಡಿ ಕಳಿಸ್ಬಿಟ್ಟು ಈ ಕಡೆ ಬಟ್ಟೆ ಹೋಗಿ ಕೂತ್ಕೊಂಡಿದ್ದೀನಿ ನಾನು. ನಾವೇನು ಜಾಸ್ತಿ ಕೊಳೆ ಆಗಿಲ್ಲ, ಬೇಗ ಹೋಗ್ದ ಕಣ ಅಂತ ಹೇಳ್ಬಿಟ್ಟು. ಹಿಂಗೆ ಏನೋ ಒಂದು ಕೆಲಸದಲ್ಲಿ ಇನ್ನೊಂದು ಸ್ವಲ್ಪ ಟೈಮ್ ಸಿಕ್ಕರಾದರೂ ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ಕೊತಾ ಇರ್ತೀನಿ. ಇವಾಗ ಇನ್ನು ಅಂಗಡಿ ಕೂಡ ಓಪನ್ ಆಯ್ತಲ್ಲ, ಮತ್ತು ಅಂಗಡಿ ಕೂಡ ನೋಡಿಕೊಂಡು, ಮತ್ತು ನನ್ನ ಮಗನೂ ಕೂಡ ನೋಡಿಕೊಂಡು, ಮಾಮೂಲಿ ನಾನು ಡೈಲಿ ಯಾವ ಥರ ನನ್ನ ಲೈಫ್ ಸ್ಟೈಲ್ ಇರ್ತಿತ್ತೋ ಆ ಲೈಫ್ ಸ್ಟೈಲ್ಗೆ ಇವಾಗ ಬಂದುಬಿಟ್ಟಿದ್ದೀನಿ. ಮನೆಯಲ್ಲಿ ಹೆಣ್ಮಕ್ಳಿಗೆ, ಪ್ರತಿಯೊಂದು ಹೆಣ್ಮಕ್ಳಿಗೆ ಇದೆ ಸ್ವಲ್ಪ ಇದು. ಮನೇಲಿ ಏನಿದ್ರು ರಾಶಿ ರಾಶಿ ಪಾತ್ರೆ ಮತ್ತು ರಾಶಿ ರಾಶಿ ಬಟ್ಟೆ, ಒಂದು ಒಗೆದ್ರೆ ಸಾಕಪ್ಪ ಅನ್ನಂಗೆ ಆಗ್ಬಿಡುತ್ತೆ. ಎಷ್ಟೇ ಜನ ಇರಲಿ, ಬಟ್ಟೆ ಅಂದ್ರೇ ಸ್ವಲ್ಪ ಇದಲ್ವ. ಅದಕ್ಕೆ ಆ ಬಟ್ಟೆ ಮತ್ತು ಪಾತ್ರೆ ಸ್ವಲ್ಪ ಮನೆ ಕ್ಲೀನಿಂಗೆಲ್ಲ ಮುಗಿದ್ಬಿಟ್ರೆ ಮಿಕ್ಕಿರೋ ಕೆಲಸಗಳು ಆರಾಮ್ಸೆ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಹಳ್ಳಿ ಕಡೆ ಹೆಣ್ಮಕ್ಳದಂತೂ ತುಂಬ ಕಷ್ಟನೇ. ನಮಗೆ ಸ್ವಲ್ಪ ಬೇಗ ಬೇಗ ನೀರು ಕೂಡ ಸಿಗಲ್ಲ. ಬೇರೆಯವ್ರ ಮನೆ ಹತ್ರ ಎಲ್ಲ ಹೋಗಬೇಕು, ನೀರು ಇಟ್ಕೊಂಬರ್ಬೇಕು, ತುಂಬ ಕಷ್ಟ. ಹಳ್ಳಿ ಕಡೆ ನೀರು ಬಂದಂತೂ ಬಿಡಪ್ಪ, ನೀರು ಬಂದಿದ್ದಾವೆ ಅಂತ ಅನ್ಕೋಬೋದು. ಒಂದೊಂದ್ಸತಿ ನೀರೇ ಬರೋಲ್ಲ. ಒಳ್ಳೆ ಹಬ್ಬದ ಟೈಮಲ್ಲಿ ಕೂಡ ಕೈ ಕೊಟ್ಬಿಡುತ್ತೆ ಮೋಟ್ರು, ಅದು ಇದು ಸುಟ್ಟೋಗೋದು ಆ ಥರ ಅನಿಸ್ಬಿಡುತ್ತೆ. ಅದೊಂಥರ ಹಿಂಸೆ. ಮತ್ತು ನಮಗಂತೂ ಸ್ವಲ್ಪ ಪರವಾಗಿಲ್ಲ, ಮನೆ ಹತ್ರನೇ ಬರೋದ್ರಿಂದ ಅಷ್ಟೊಂದೇನು ರಿಸ್ಕ್ ಅನಿಸಲ್ಲ. ಮತ್ತು ಕುಡಿಯೋ ನೀರು ಮಾತ್ರ ನಾವು ಬೇರೆ ಕಡೆಯಿಂದನೇ ಇಟ್ಕೊಬರ್ತೀವಿ. ಚಿಕ್ಕಮ್ಮ ತೊಗೊಂಬಂದು ಕೊಡ್ತಾ ಇರ್ತಾರೆ. ಇನ್ನು ಮೀಶೋದಿಂದ ಸ್ವಲ್ಪ ಡ್ರೆಸ್ ಆರ್ಡ್ರ್ ಮಾಡಿದ್ದೆ. ಅಂದರೆ ಹೇಳಿದ್ನಲ್ವ, ನಮ್ಮ ಅಕ್ಕನ ಮಗಳು ಅಂತ ಹೇಳ್ಬಿಟ್ಟು, ನಮ್ಮ ಭಾವನ ಮಗಳು ಅಂತೇಳಿ ಊರಿಗೆ ಹೋಗಿದ್ನಲ್ವ ನೋಡ್ಕೊಂಬರೋಕ್ಕೆ. ಪಾಪುಗೆ ಮುಂಚೆ ನಾನು ಮೀಶೋದಿಂದ ಬುಕ್ ಮಾಡಿದ್ದೆ ಬಟ್ಟೆ ಬಂದುಬಿಟ್ಟು. ಅದು ನಾನು ಹೋದಾಗ ಬಂದಿತ್ತು, ನಾನು ಇದ್ದಾಗ ಬಂದಿರಲಿಲ್ಲ. ಅಟ್ಲೀಸ್ಟ್ ಇದ್ದಾಗ ಬಂದಿದ್ದರೆ ತೊಗೊಂಡೋಗಿ ಕೊಟ್ಟು ಬರ್ಬೋದಾಗಿತ್ತು. ಹಂಗೆ ನೋಡ್ಕೊಂಬಂದ್ವಲ್ವ ಅವಾಗ. ಇವಾಗ ಬಂದು ಮತ್ತೆ ಇಸ್ಕೊಂಡು ಒಳಗಿಡ್ತಾಯಿದ್ದೀನಿ. ಯಾವಾಗಾದ್ರೂ ನಮ್ಮ ಮಾವ ಬರ್ತಾರಲ್ಲ, ನಮ್ಮ ಮಾವ ಬಂದಮೇಲೆ ಕಟ್ ಕಳ್ಸೋಣ, ಇಲ್ಲ ನೋಡೋಣ ಟೈಮ್ ಸಿಕ್ಕಾಗ. ಒಂದು ಸತಿ ನಾನೇ ಹೋದರೆ ಕೊಟ್ಟು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ಬಂದು ಒಳಗೆ ಇಟ್ಟಿದ್ದೀನಿ. ಅದನ್ನ ಓಪನ್ ಕೂಡ ಮಾಡಿಲ್ಲ ನಾನು. ಮಕ್ಕಳದು, ಚಿಕ್ಕ ಮಕ್ಕಳದು, ಅಂದರೆ 0 ಮಂತಿಂದ 3 ಮಂತ್ಸ್ವರೆಗೂ ಅಷ್ಟೇ ಆ ಬಟ್ಟೆ ಬಂದುಬಿಟ್ಟು ಯೂಸ್ ಆಗೋದು. ಸೈಜೆಲ್ಲ ನೋಡಿಬಿಟ್ಟು ಬುಕ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಮತ್ತು ಪ್ರೈಸ್ ಬಂದುಬಿಟ್ಟು ಕೂಡ ಕಡಿಮೆ ಪ್ರೈಸು. ಇಲ್ಲೆಲ್ಲ ಹಳ್ಳಿ ಕಡೆ ಮತ್ತು ಸಿಟಿಲೆಲ್ಲ ತೊಗೊಳೋದಕ್ಕಿಂತ ಅದೇ ಬೆಸ್ಟ್ ಅಂತ ಅನ್ನಿಸ್ತು. ಅಲ್ಲಿ ಬುಕ್ ಮಾಡಿದ್ದೆ, ಅವು ಕೂಡ ಬಂದು. ನಾನು ಅಷ್ಟೇ, ನಾನು ಪ್ರತಿಯೊಂದು ಹಾಕೊಳ್ಳೋ ಟಾಪ್ ಕೂಡ ನಾನು ಜಾಸ್ತಿ ಮೀಶೋದಿಂದಲೇ ನಾನು ಬುಕ್ ಮಾಡೋದು. ಪ್ರತಿಯೊಂದು ಟಾಪ್ ಕೂಡ ಅಷ್ಟೇ, ಸ್ವಲ್ಪ ನೋಡಿಬಿಟ್ಟು ಪ್ರೈಸ್ ನೋಡಿಬಿಟ್ಟು, ಮತ್ತು ಆಫರ್ ಇರುತ್ತಲ್ಲ, ಆಫರ್ ಇದ್ದಾಗ ಕೂಡ ಆವಾಗ ತೊಗೊಂಡ್ಬಿಡ್ತೀನಿ ನಾನು. ಆದರೂ ಕೂಡ ಸ್ವಲ್ಪ ಕಲರೆಲ್ಲ ಹೋಗ್ತಾ ಇರುತ್ತೆ, ಪರವಾಗಿಲ್ಲ, ಹಾಕೋಬೋದು. ಎಲ್ಲಾದರೂ ಹೋದಾಗ ಬಂದಾಗ ನಾವೇನು ಡೈಲಿ ಹಾಕ್ಕೊಳ್ಳಲ್ಲ, ಏನಾದರೂ ಹೊರಗಡೆ ಹೋದರೆ ಮಾತ್ರ ಯೂಸ್ ಮಾಡ್ತೀವಿ ಅಷ್ಟೇ. ಇನ್ನು ಮನೇಲಿದ್ರಂತೂ ಬರೀ ನೈಟಿನೇ, ಮತ್ತು ಡ್ರೆಸ್ ಹಾಕ್ಕೊಂಡು ಕೆಲಸ ಮಾಡೋಕ್ಕೂ ಆಗೋಲ್ಲ. ಮತ್ತು ಯಾವಾಗ ಡ್ರೆಸ್ ಹಾಕ್ಕೊಂಡಿದ್ರು ಕೂಡ ಅದು ಯಾಕೋ ಒಂಥರ ಕಂಫರ್ಟಬಲ್ ಅನಿಸಲ್ಲ. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಟಾಪೆಲ್ಲ ಇಟ್ಕೊಂಡಿದ್ದೀನಿ. ಮಿಕ್ಕಿರೋ ಸ್ವಲ್ಪ ಒಂದು 3-4 ನೈಟ್ ಇದ್ದಾವೆ ಅಷ್ಟೇ. ಅದರಲ್ಲೇ ಸ್ವಲ್ಪ ಲೈಫ್ ಸ್ಟೈಲ್ ನಡೆಸ್ತಾ ಇದ್ದೀವಿ. ಮದುವೆಗಿನ ಮುಂಚೆ ಲೈಫ್ ಸ್ಟೈಲ್ ಚೇಂಜ್ ಇರುತ್ತೆ, ಮತ್ತು ಮದುವೆ ಆದಮೇಲೆ ಲೈಫ್ ಸ್ಟೈಲ್ ಚೇಂಜ್ ಇರುತ್ತೆ. ಮದುವೆ ಆದಮೇಲಂತೂ ನಮ್ಮ ಸಮಯ, ಸಂದರ್ಭ ಮತ್ತು ನಮಗೆ ಬರೋ ಕಷ್ಟ ಸುಖಗಳ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವ ಥರ ಇದ್ದೀವಿ, ನಮ್ಮದು ಕಷ್ಟ ಹೆಂಗಿದೆ ಅದ್ರ ಮೇಲೆ ಡಿಪೆಂಡು. ಇವಾಗ ಸುಮ್ಮನೆ ದುಡ್ಡಿದೆ ಅಂತೇಳ್ಬಿಟ್ಟು ಸುಮ್ಮನೆ ಬೇಕಾ ಬಿಟ್ಟು ಎಲ್ಲ ತೊಗೊಂಡು ಎಲ್ಲ ವೇಸ್ಟ್ ಮಾಡೋದಕ್ಕಿಂತ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಮಿಕ್ಕಿರೋದು ಬೇಡ ಇರಲಿ ಬಿಡು, ಯಾವಾಗಾದ್ರೂ ತೊಗೊಳ್ಳೋಣ ಅನ್ನೋದೇ ಬೆಸ್ಟು. ನಾನಂತೂ ಎಷ್ಟೋ ದುಡ್ಡು, ಎಷ್ಟೋ ಬಟ್ಟೆ, ಎಷ್ಟೋ ಹಾಳು ಮಾಡಿಬಿಟ್ಟಿದ್ದೀನಿ ನಾನು. ನಿಜವಾಗ್ಲೂ ನೆನೆಸ್ಕೊಂಡ್ರೆ ಇವಾಗ ಒಂಥರ ಬೇಜಾರು ಅನಿಸುತ್ತೆ ನನಗೆ. ಸುಮ್ಮನೆ ಬಟ್ಟೆಗೂ ಇದಕ್ಕೆ ಹಾಕೋಕ್ಕಿಂತ ಏನಾದರೂ ಒಂದು ವಸ್ತು ಮಾಡ್ಕೊಂಡಿದ್ರೆ, ಇಲ್ಲ ಕಿವಿಗೆ ಏನಾದರೂ ಗೋಲ್ಡ್ ತೊಗೊಂಡಿದ್ರೆ ಉಳಿತು. ಸುಮ್ಮನೆ ತೊಗೊಳ್ಳೋದು ನನಗೆ ಆಗಲ್ಲ ಅನ್ನೋದು, ಮತ್ತು ಬೇರೆಯವ್ರಿಗೆ ಕೊಡೋದು, ಬರೀ ಇದೇ ಆಗ್ಬಿಡ್ತು ನನ್ನ ಜೀವನ ಪೂರ್ತಿ. ಎಷ್ಟೋ ಇದು ಮಾಡಿದ್ರು ಕೂಡ ನನಗೆ ಸರಿಯಾಗಿ ಬುದ್ಧಿನೇ ಬಂದಿಲ್ಲ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸರಿ. ಅದಕ್ಕೋಸ್ಕರ ಎಲ್ಲ ಯೋಚನೆ ಮಾಡಿಬಿಟ್ಟು ಹಿಂಗಿದ್ರೆ ಆಗಲ್ಲ ಹೆಣ್ಮಕ್ಳು ಅಂತೇಳಿ ನಾನು ಸ್ವಲ್ಪ ನನ್ನ ಮೈಂಡಿಗೆ ನಾನು ಇದು ಮಾಡಿಕೊಂಡು ಫುಲ್ಲು ಚೇಂಜ್ ಆಗ್ತಾಯಿದ್ದೀನಿ ಇವಾಗ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊತೀನಿ ಅಷ್ಟೇ. ಮತ್ತು ಅದು ಬಿಟ್ಟರೆ ಏನು ತೊಗೊಳಕ್ಕೆ ಹೋಗಲ್ಲ. ಅದೇನಾದರೂ ಎಮರ್ಜೆನ್ಸಿ ಬೇಕೇ ಬೇಕು ಅಂದರೆ ಮಾತ್ರ ಇವಾಗ ತೊಗೊತೀನಿ. ಅದ್ರ ಅವಶ್ಯಕತೆ ಇಲ್ಲ ಅಂತಂದರೆ ಅದ್ರ ಕಡೆ ಗಮನನೂ ಕೊಡ್ತಾ ಇಲ್ಲ ನಾನು. ಆದರೂ ಕೂಡ ಮನಸ್ಸು ಎಳಿತಾ ಇರುತ್ತೆ, ಆದರೂ ಕೂಡ ಕಂಟ್ರೋಲ್ ಮಾಡ್ಕೊಂಡು ಇರ್ತಾ ಇರ್ತೀನಿ ಅಷ್ಟೇ. ಇನ್ನು ನನ್ನ ಮಗನಿಗೋಸ್ಕರ ಅಷ್ಟೇ, ನನ್ನ ಮಗನ ಕೂಡ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಏನಾದರೂ ಬಟ್ಟೆ ವಿಷಯದಲ್ಲಿ ಮಾತ್ರ ಬಟ್ಟೆ ತೊಗೊತೀನಿ. ಇಲ್ಲ ಬೇಡ ಅಂದರೆ ಇನ್ನು ಎಲ್ಲೂ ಹೋಗೋದಿಲ್ಲ. ನಾವು ಎಲ್ಲಾದರೂ ಹೋದರೆ ಮಾತ್ರ ನೋಡೋಣ, ಹೋದಾಗ ಅಟ್ಲೀಸ್ಟ್ ಸಿಟಿಯಲ್ಲೆಲ್ಲ ಹೋಗ್ತಾ ಇರ್ತೀವಲ್ಲ, ಅವಾಗ ಒಂದು ಜೊತೆ 2 ಜೊತೆ ತೊಗೊಂಡ್ರೆ ಆಯಿತು. ಸುಮ್ಮನೆ ತೊಗೊಂಡು ಇನ್ನೇನಕ್ಕೆ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಅವ್ನಿಗಷ್ಟೇ ಡೈಲಿ ಯೂಸ್ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನೇ ಮಿಕ್ಕಿರೋವೆಲ್ಲ ಅವ್ನು ಚಿಕ್ಕ ಹುಡುಗ ಇದ್ದಾಗ ತುಂಬ ಬಟ್ಟೆ ಇದ್ದು, ಅವು ಕೂಡ ಸರಿಯಾಗಿ ಆಗ್ತಾ ಇರಲಿಲ್ಲ.
ಅವನು ಕೂಡ ಎಲ್ಲ ತೆಗೆದು ಸೈಡ್ಗೆ ಇಟ್ಬಿಟ್ಟಿದ್ದೀನಿ. ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟೇ ಡೈಲಿ ಹಾಕೋಕ್ಕೆ. ಜೀವನ ನಾವು ಅಂದ್ಕೊಳ್ಳೋಷ್ಟು ಸುಲಭ ಅಲ್ಲ, ತುಂಬ ಕಷ್ಟ ಜೀವನ ಅಂದರೆ. ನಿಜವಾಗ್ಲೂ ನೆನೆಸ್ಕೊಂಡ್ರೇ ಒಂಥರ ಅನಿಸ್ಬಿಡುತ್ತೆ. ಏನೋ ಈ ಥರ ನಮಗೇನು ಇಲ್ದಿರೋ ಥರ ಹುಟ್ಬಿಟ್ರಂತೂ ಇನ್ನೂ ಕಷ್ಟ. ಈ ಕಡೆ ಏನು ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಜಮೀನಿಲ್ಲ, ಏನಿಲ್ಲ, ಕೂಲಿ ಮಾಡ್ಕೊಬೇಕು, ತಿನ್ನಬೇಕು ಅನ್ನೋರ ಜೀವನ ಭಾಳ ಕಷ್ಟ ಇರುತ್ತೆ. ಒಂದೊಂದು ಸತಿ ತುಂಬ ಪರದಾಡಬೇಕು ದುಡ್ಡಿಗೆ, ಆ ಥರ ಸಿಚುವೇಶನ್ ಕೂಡ ಬರುತ್ತೆ. ಆ ಸಿಚುವೇಶನ್ ಕೂಡ ನಮಗೆ ಇವಾಗ ನಡೀತಾ ಇದೆ ನಮ್ಮ ಲೈಫಲ್ಲಿ. ಆದರೂ ಕೂಡ ಏನೋ ನಾವು ಅದ್ರ ಬಗ್ಗೆ ಇದು ಮಾಡ್ಕೊಳ್ಳದೆ ಕಷ್ಟಕ್ಕೆ ಬಂದಿದ್ದು ಬರಲಿ, ಅನುಭವಿಸ್ಕೊಂಡು ಹೋಗೋಣ ಅನ್ನೋ ಸ್ಥಿತಿ ಬಂದುಬಿಟ್ಟಿದೆ. ಇವಾಗ ನನ್ನ ಮಗನಿಗೆ ಎಮರ್ಜೆನ್ಸಿ ಹುಷಾರಿಲ್ಲ ಅಂದರೂ ಕೂಡ ನಮ್ಮ ಹತ್ರ ₹1 ಕೂಡ ನಮ್ಮ ಹತ್ರ ಇವಾಗ ನಡೀತಾ ಇಲ್ಲ. ಆದರೂ ಕೂಡ ಸಾಲನೋ ಅದು ಇದು ಮಾಡಿಬಿಟ್ಟು ನಾವು ಇವಾಗ ಮಕ್ಕಳಿಗೆ ತೋರಿಸ್ತಾ ಇದ್ದೀವಿ ಅಷ್ಟೇ. ಇನ್ನು ಅಂಗಡಿ ಅಂತ ಹೇಳ್ಬೋದು. ಅಂಗಡಿ ಏನಂದರೆ ಕ್ಲೋಸ್ ಮಾಡೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಅಟ್ಲೀಸ್ಟು ಅದಾದ್ರಿದ್ರು ಮತ್ತು ನನ್ನ ಮಗಂದು ನನ್ನ ಜೀವನನಾದರೂ ನಡೆಯುತ್ತೆ. ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಪಾಪ ಅವರು ಅಲ್ಲಿ ಅವ್ರ ಜೀವನ ಅಲ್ಲಿ ನಡೀತಾ ಇದೆ. ಹೆಂಗೋ ಇರೋದ್ರಲ್ಲಿ ಅವ್ರಿಗೂ ಕೂಡ ಸ್ವಲ್ಪ ಪೇಮೆಂಟ್ ಆಗ್ತಾಯಿಲ್ಲ ಮಂತ್ಲಿ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನಮಗೆ. ಅವ್ರದ್ದು ಸ್ವಲ್ಪ ಕೈ ನಡೆದಿದ್ರೆ ನಮ್ಗೆ ಅಷ್ಟೊಂದು ತೊಂದರೆ ಅನ್ನಿಸ್ತಾ ಇರಲಿಲ್ಲ. ಇವಾಗ ಗೊತ್ತಾಗ್ತಾ ಇದೆ. ನಮ್ಗೆ ಏನಾದರೂ ಕಷ್ಟ ಅಂತ ಬಂದಾಗ ಸುಮ್ಮನೆ ಫೋನ್ ಮಾಡಿದ್ರೆ ಸಾಕು, ನಮ್ಮ ಮನೆಯವ್ರು ಎಷ್ಟು ಬೇಕಂತ ಫೋನ್ ಪೇ ಮಾಡೋರು. ಇವಾಗ ಬಂದುಬಿಟ್ಟು ಅವ್ರ ಕೈ ನಿಂತೋಗಿದೆ. ಅದಕ್ಕೋಸ್ಕರ ಇವಾಗ ದುಡ್ಡಿನ ಬೆಲೆ ನನಗೆ ಈಗ ಅರ್ಥ ಆಗ್ತಿದೆ. ರೂಪಾಯಿಗೂ ಎಷ್ಟು ಪರದಾಡ್ತೀವಲ್ವ ಅಂತೇಳ್ಬಿಟ್ಟು. ಅಂದರೆ ಎಲ್ಲರ ಜೀವನನೂ ಒಂದೇ ಥರ ಇರಲ್ಲ. ಬಟ್ ನನ್ನ ಜೀವನ, ನನ್ನ ಲೈಫ್ ಸ್ಟೈಲ್ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ಕೆಲವ್ರು ಚೆನ್ನಾಗಿ ಇರ್ಬೋದು, ಕೆಲವ್ರು ನಮ್ಗಿನ್ನೂ ಸ್ವಲ್ಪ ಅವರು ಸ್ಥಿತಿ ಇನ್ನೂ ಗಂಭೀರವಾಗಿರ್ಬೋದು. ಆ ಥರನೇ ಇರುತ್ತೆ ಒಬ್ಬೊಬ್ಬರ ಪರಿಸ್ಥಿತಿ. ನಮ್ಮ ಲೈಫ್ ನಡೀತಾ ಇರೋದು ಇವಾಗ ಸದ್ಯಕ್ಕೆ ಈ ರೇಂಜಲ್ಲಿ ನಡೀತಾ ಇದೆ ಅಷ್ಟೇ. ಇನ್ನು ನಮ್ಮ ಬೆಕ್ಕು ನೋಡ್ಬೋದು ಎಲ್ಲಿ ಕುತ್ಕೊಂಡಿದೆ ಅಂತೇಳ್ಬಿಟ್ಟು. ಬೆಕ್ಕು ಅಲ್ಲಿ ಮೇಲೆ ಕುತ್ಕೊಂಡ್ಬಿಟ್ಟು ಮುಖ ತೊಳ್ಕೊತಾ ಇದೆ. ಇನ್ನು ಸಂಜೆ ಬೇರೆ ಆಯ್ತಲ್ವ, ಸ್ವಲ್ಪ ಯಾಕೆ ಸುಸ್ತು ಥರ ಅನ್ನಿಸ್ತಾ ಇತ್ತು. ಇನ್ನು ಮಾಮೂಲಿ ಟೀಗೆ ಇಟ್ಟಿದ್ದೀನಿ, ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳ್ಬಿಟ್ಟು ಈ ಕಡೆ ಸ್ವಲ್ಪ ಅನ್ನ ಕೂಡ ಮಾಡಿದ್ದೀನಿ. ಬೆಳಗ್ಗೆ ಮುದ್ದೆ ಮಾಡಿದ್ನಲ್ವ, ಇನ್ನೂ ಒಂದು ಮುದ್ದೆ ಹಂಗೆ ಇತ್ತು. ಅದಕ್ಕೆ ಮುದ್ದೆ ಇದೆ, ಒಂದು ಸ್ವಲ್ಪ ಅನ್ನ ಮಾಡೋಣ ಅಂತೇಳ್ಬಿಟ್ಟು ಅನ್ನ ಮಾಡಿದೆ. ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಅವರು ಚಿಕನ್ ತಂದಿದ್ರು. ಚಿಕನ್ ಮಾಡ್ತೀನಮ್ಮ, ಚಿಕನ್ ಮಾಡಿ ಬಿಸಿ ಮುದ್ದೆ ಮಾಡ್ತೀನಿ, ನೀನೇನು ಮಾಡ್ಕೋಬೇಡ ಅಂತಂದರು. ಇನ್ನು ಮನೇಲಿ ಖಾಲಿ ಮನೆ ಇರಬಾರ್ದಲ್ವ, ಮಾಡಲೇಬೇಕು ಅಡುಗೆ ಅಂತ ಹೇಳ್ಬಿಟ್ಟು ಅಡುಗೆ ಕೂಡ ಸ್ವಲ್ಪ ಅನ್ನ ಮಾಡಿದೆ. ಸಾಂಬಾರು ಮುದ್ದೆ ಕೂಡ ಅವರು ಚಿಕ್ಕಮ್ಮ ತಂದಿಟ್ಟು ಹೋಗಿದ್ರು. ಇನ್ನು ಅಂಗಡಿಗೆಲ್ಲ ಐಟಮ್ ತಂದಿದ್ನಲ್ವ, ಸೋಮವಾರ ಎಲ್ಲ ಜೋಡಿಸಿದ್ದೆ. ನಾನು ಏನೂ ವೀಡಿಯೋ ಕೂಡ ಮಾಡಲಿಲ್ಲ. ನೋಡ್ತಾ ಇರ್ಬೋದು, ಇಟ್ಟ ಐಟಮ್ ಅದೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆಲ್ಲ ತೊಗೊಂಬಂದು ಎಲ್ಲ ಜೋಡಿಸಿದ್ದೆ. ಅಂಗಡಿ ಮುಂದೆ ಚಪ್ಪರ ಬೇರೆ ಇಲ್ಲ, ಚಪ್ಪರ ಕೂಡ ಬಿದ್ದೋಗಿದೆಯಲ್ಲ, ಒಂಥರ ಬಿಕೋ ಅನ್ನಿಸ್ತಾ ಇದೆ. ಒಂಥರ ಅದಕ್ಕೆ ಚೆನ್ನಾಗೇ ಕಾಣಿಸ್ತಾ ಇಲ್ಲ. ಮುಂದ್ಗಡೆ ಎಲ್ಲ ಫುಲ್ಲು ಬೆಳಕು ಬರುತ್ತೆ. ಮತ್ತು ಡೈರೆಕ್ಟಾಗಿ ಕೂಡ ಏನೇನು ಐಟಮ್ ಎಲ್ಲೆಲ್ಲಿ ಇಟ್ಟಿದ್ದು ಕೂಡ ಅನ್ನೋದು ಕೂಡ ಡೈರೆಕ್ಟಾಗಿ ಕಾಣಿಸ್ತಾ ಇದೆ. ಒಂಥರ ಅದು ಕೂಡ ಒಂಥರ ಅನ್ನಿಸ್ತಾ ಇತ್ತು. ಇನ್ನು ಸಂಜೆ ಆಗಿತ್ತು, ನೋಡ್ಬೋದು ಮೋಡ ಕೂಡ ಇರಲಿಲ್ಲ. ಹೆಂಗೋ ಮಳೆ ಇಲ್ಲ ಬಿಡು ಅಂತ ಒಂಥರ ನೆಮ್ಮದಿ ಅನ್ನಿಸ್ತು. ಬಟ್ಟೆ ಕೂಡ ಹಂಗೆ ಇದ್ದು, ಇನ್ನೂ ಎತ್ಕೊಂಡಿರಲಿಲ್ಲ. ಸ್ವಲ್ಪ ಗಾಳಿಗೆಲ್ಲ ಚೆನ್ನಾಗಿ ಹಾರ್ಕೊಳ್ಳಿ ಅಂತ ಹೇಳಿಬಿಟ್ಟು ಹಂಗೆ ಬಿಟ್ಟಿದ್ದೆ. ಇನ್ನಷ್ಟೊಳಗೆ ಸ್ವಲ್ಪ ಟೀ ಆದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀಗೆ ಇಟ್ಟಿದ್ದೀನಿ. ಬೇರೆ ಆಗಿತ್ತಲ್ವ, ಮತ್ತು ಮನೆಯೆಲ್ಲ ಒರೆಸ್ಬಿಟ್ಟು ಮತ್ತು ಪೂಜೆ ಎಲ್ಲ ಆಯಿತು. ಸಾಯಂಕಾಲ ಟೈಮು ಊಟ ಗೀಟ ಎಲ್ಲ ಮುಗಿಸಿದ್ವಿ. ಆಗಲೇ ಮಳೆ ಸ್ಟಾರ್ಟ್ ಆಯಿತು. 8:15ಗೆ ಕರೆಕ್ಟಾಗಿ ಮಳೆ ಸ್ಟಾರ್ಟ್ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಫಾಸ್ಟಾಗಿ ಮಳೆ ಬರ್ತಾಯಿದೆ ಅಂತೇಳ್ಬಿಟ್ಟು. ರೋಡಲ್ಲೆಲ್ಲ ತುಂಬ ನೀರು ಹೋಗ್ತಾಯಿತ್ತು. ನಾನು ಅಂದ್ಕೊಂಡೆ ಸದ್ಯ ಬಟ್ಟೆ ಎಲ್ಲ ಸ್ವಲ್ಪ ಅರ್ಧನಾದರೂ ಬಟ್ಟೆ ಒಗ್ದಾಕಿದ್ದೆ, ಮೇಲಾಯ್ತಪ್ಪ ಇವತ್ತು ಅನ್ನೋ ಥರ ಆಗಿತ್ತು. ಅಷ್ಟು ಮಳೆ ಬರ್ತಾಯಿದೆ, ಡೈಲಿ ಮಳೆ ಬರ್ತಾಯಿದೆ. ನಿಜವಾಗ್ಲೂ ನೋಡ್ತಾ ಇರ್ಬೋದು ಎಷ್ಟೊಂದು ನೀರಿದೆ ಅಂತೇಳ್ಬಿಟ್ಟು. ಸೌಂಡ್ ಕೂಡ ನೋಡಿ ಯಾವ ಥರ ಸೌಂಡ್ ಬರ್ತಾಯಿದೆ, ಫುಲ್ಲು ಫಾಸ್ಟಾಗಿ ಬಂತು. ವೀಡಿಯೋ ಮಾಡಿ ಒಂದು ಸ್ವಲ್ಪ ಆದಮೇಲೆ ಕರೆಂಟೇ ಹೊರಟೋಗ್ಬಿಡ್ತು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟೇ. ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ. ಮಳೆ ಅಂತೂ ಈ ಥರ ಬರ್ತಾಯಿತ್ತು. ಮತ್ತು ನೋಡ್ತಾ ಇರ್ಬೋದು ಚಪ್ಪಲ್ ಕೆಳಗೆಲ್ಲ ನೀರು ಬಂದಿದ್ದು. ಈ ಕಡೆ ಮಳೆ ಆಗಿದ್ರಂತೂ ಡೈರೆಕ್ಟಾಗಿ ಬಂದುಬಿಡುತ್ತೆ. ಓಕೆ ಫ್ರೆಂಡ್ಸ್, ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.